ಯಾರಿಗೆ ನೀರು ತುಂಬ ಕಮ್ಮಿ ಇದೆ, ಬಂಜರು ಭೂಮಿ ಬರಗಾಲ ಇರೋಂಥ ಜಾಗಗಳಲ್ಲಿ ಕೂಡ 1 ವರ್ಷ ಇದನ್ನು ಡ್ರಿಪ್ ಕೊಟ್ಟು ಕಾಪಾಡ್ಕೊಂಡ್ರೆ ಇದು ನಿಮ್ಮನ್ನು ಲೈಫ್ ಲಾಂಗ್ ಕಾಪಾಡುತ್ತೆ ಅಂತ ನಾನು ಮುಂಚೆಯಿಂದ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಇದು ಕಲ್ಪವೃಕ್ಷ ಅಂದಂಗೆ ಎಲೆಯಿಂದ ಬೇರೆ ತನಕ ಪ್ರತಿಯೊಂದು ಅಂಶನೂ ಬಿಲ್ವದಲ್ಲಿ ಉಪಯೋಗ ಇರೋಂಥದ್ದು. ಬಿಲ್ವ ತಿನ್ಬೋದು ಅಂತ ಹೋದ ವರ್ಷ ಜನಕ್ಕೆ ಗೊತ್ತಿರಲಿಲ್ಲ. 1 ವರ್ಷದಲ್ಲಿ ಈಗ ತುಂಬ ಜನಕ್ಕೆ ಈಗ ಬಿಲ್ವ ಅನ್ನೋದು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 1 ವರ್ಷದಲ್ಲಿ ನೀವು ಗಮನಿಸಿದ್ರೆ ಇದರಲ್ಲಿ NB9, NB5, NB7 3 ವೆರೈಟಿಗಳಿದೆ. ಅದರಲ್ಲಿ ಆಲ್ರೆಡಿ ನಿಮಗೆ ಹಣ್ಣು ಕಾಣ್ತಾ ಇದ್ದಾವೆ. ಇವು ಬಡ್ಡಿಂಗ್ ಪ್ಲಾಂಟ್ ಆಗಿರೋದ್ರಿಂದ ನಿಮ್ಗೆ ಮೊದಲನೇ ವರ್ಷನೇ ಬರುತ್ತೆ. ಬಟ್ ಇದು ಕಾಯಿ 1-1.5 kg ಬರೋದ್ರಿಂದಾಗಿ ನಾವು ಮೊದಲನೇ ವರ್ಷ ಬೇಡ ಅಂತ ಹೇಳ್ತೀವಿ. ನೀವು ಪಿಂಚ್ ಮಾಡಬೇಕು. 3ನೇ ವರ್ಷಕ್ಕೆ ನೀವು ಇದನ್ನು ಬೆಳವಣಿಗೆಗೆ ಬಿಟ್ಕೋಬೋದು. ಇದು ಮುಖ್ಯವಾಗಿ ಬಿಲ್ವ ಡ್ರೈ ಲ್ಯಾಂಡ್ಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಓಪನ್ ಬಿಸಿಲಿರಬೇಕು, ನೀರು ಕಡಿಮೆ ಇರಬೇಕು. ಇದಕ್ಕೆ ಒಂದೇ ಕಂಡೀಷನ್ ಏನು, ನೀರು ನಿಂತ್ಕೊಳ್ಳೋಂಥ ಜಾಗ ಆಗಿರಬಾರ್ದು. ಮಳೆ ಬಂದಾಗ ಅಥವಾ ನಿಮ್ಮ ನೀರಾವರಿನಲ್ಲಿ ನೀರು ನಿಲ್ಲಬಾರ್ದು ಅನ್ನೋದು ಬಿಟ್ಟರೆ ಇದೆಂಥ ಸವಳು ಜವಳು ಭೂಮಿನಲ್ಲೂ ಕೂಡ ಬರುತ್ತೆ. 1 ವರ್ಷ 1.5 ವರ್ಷ ಡ್ರಿಪ್ಪಲ್ಲಿ ನೋಡ್ಕೊಂಡ್ರೆ ಬರೀ ಮಳೆಗೆ ಬದುಕೋಂಥ ಒಂದು ಅದ್ಭುತವಾದಂಥ ಒಂದು ಬೆಳೆ. ನಾನು ಮುಂಚೆನೇ ಹೇಳಿದ್ದೀನಿ, ಇದು ಬಂಜರು ಭೂಮಿಲಿ ಬರೋ ಅಂಥ ಬಂಗಾರದ ಬೆಳೆ ಅಂತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪುನಃ ಮೈಸೂರಿಂದ ವಿಜೇತ ಸಸ್ಯಧಾಮ ನರ್ಸರಿಯಿಂದ ಆಧುನಿಕ ಕಲ್ಪವೃಕ್ಷದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಂದು ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಕಲ್ಕತ್ತಾದಿಂದ ಬಂದಿರೋಂಥ ಬಿಲ್ಪತ್ರೆ ತೋರಿಸ್ತಾ ಇದ್ದೀನಿ. ಒಂದು 500-600 ಗ್ರಾಮ್ ಇರೋವಂಥ ಎಡಿಬಲ್ ಬಿಲ್ಪತ್ರೆ. ಸೊ ಇದು ನಮ್ಮ ನಾಟಿ ಬಿಲ್ಪತ್ರೆ, ನಮ್ಮ ಕರ್ನಾಟಕದ್ದಲ್ಲ. ಅದಾದರೆ ಕಹಿ ಒಗರಿ ಇರುತ್ತೆ. ಇದು ಸಿಹಿ ಬಿಲ್ವ. ನಾನು ಲಾಸ್ಟ್ 1 ವರ್ಷದಿಂದ ನಿಮ್ಮೆಲ್ರಿಗೂ ಜ್ಯೂಸ್ ಬಿಲ್ವದ ಬಗ್ಗೆ ಪರಿಚಯ ಮಾಡ್ತಾ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ಯಾವುದೇ ನರ್ಸರಿ ಅವರು ಯಾವುದಾದ್ರು ಒಂದು ಗಿಡನ ತಂದು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಆ ಗಿಡನ ಹೇಗೆ ಬೆಳೆಸ್ಬೇಕಂತಷ್ಟೇ ನಿಮಗೆ ಪ್ರಚಾರ ಮಾಡಿ ಬಿಡ್ತಾರೆ. ಆದರೆ ಫಸ್ಟ್ ಟೈಮ್ ಸಸ್ಯಧಾಮ ದಕ್ಷಿಣ ಭಾರತಕ್ಕೆ ಪರಿಚಯ ಇಲ್ಲದೇ ಇದ್ದಂಥ ಒಂದು ಕ್ರಾಪನ್ನು 1 ವರ್ಷದ ಕೆಳಗಡೆ ತಂದು ಸಣ್ಣ ಗಿಡನೇ ಇವತ್ತು ಕಾಯಿ ಬಿಟ್ಟಿರೋ ಅಂಥದ್ದು. ಈ ಕಾಯಿನ ನೀವು ಅಬ್ಸರ್ವ್ ಮಾಡಿದ್ರೆ ಚಿಕ್ಕ ಗಿಡ 1 ವರ್ಷದಲ್ಲಿ ಕಾಯಿ ಬಂದಿರೋ. ಇವು ಕಸಿ ಗಿಡಗಳಾಗಿರೋದ್ರಿಂದ ಮೊದಲನೇ ವರ್ಷದಲ್ಲೇ ಕಾಯಿ ಬರೋಕ್ಕೆ ಶುರು ಆಗುತ್ತೆ. ಬಟ್ ನಾವು ಅದನ್ನು ಬಿಡಬಾರ್ದು, ತೆಗಿಬೇಕು. ನಾನು ಡೆಮೋಗೋಸ್ಕರ ಇಟ್ಕೊಂಡಿದ್ದೀನಿ. ನೀವು ಆದ ನಂತರ 2ನೇ ವರ್ಷ 3ನೇ ವರ್ಷ ಆದ ನಂತರ ಅದನ್ನು ತೆಗಿಬೇಕಾಗತ್ತೆ. ಈಗ ಆಲ್ರೆಡಿ ಒಂದು 5 ಸ್ಟೇಟ್ಗಳನ್ನು ವಿಸಿಟ್ ಮಾಡಿ ಅಲ್ಲಿರೋ ರೈತರುಗಳು, ಅಲ್ಲಿರೋ ಸೈಂಟಿಸ್ಟ್ಗಳ ಹತ್ರ ಮಾತಾಡಿ ಇದರ ಹೆಲ್ತ್ ಬೆನಿಫಿಟ್ಗಳನ್ನ ನಾನು ತಿಳ್ಕೊಂಡು, ಮತ್ತು ಇಲ್ಲಿಂದ ಆಚೆಗೆ ನಾನು ಶ್ರೀಲಂಕಾ ತನಕ ಹೋಗಿ ಶ್ರೀಲಂಕಾದಲ್ಲಿ ಇದ್ರ ಏನೇನು ವ್ಯಾಲ್ಯೂ ಅಡಿಷನ್ ಆಗಿದೆ ಅದನ್ನೆಲ್ಲ ಕಲಿತು ಇಲ್ಲಿ ಮುಂದೆ ಇದೆ ಪ್ರಾಡಕ್ಟ್ಗಳು ನೋಡ್ತಾ ಬರ್ಬೋದು ನೀವು. ಇದು ಬಿಲ್ವ ಕಾಯಲ್ಲಿ ಮಾಡಿರೋಂಥ ಒಂದು ಬರ್ಫಿ, ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಒಂದು ಸಿಹಿ ತಿಂಡಿ. ನಾವು ಯಾವುದೋ ಮೈದಾ ಪದಾರ್ಥ ಕೊಡೋದಕ್ಕಿಂತ ಬಿಲ್ವ ಬರ್ಫಿ ನಮ್ಮ ಮ್ಯಾಂಗೋ ಬಾರ್ ಥರ ಇರುತ್ತೆ. ಒಂದು ಅತ್ಯುತ್ತಮವಾದಂಥ ಒಂದು ಸಿಹಿ ಅದು. ಹಾಗೆ ಇದು ಬಿಲ್ವ ಪಾಕ ಅಂತ, ಸೊ ಮೊರಬ್ಬ ಅಂತ ಕರೀತಾರೆ. ಸೊ ಮೊರಬ್ಬ ಸ್ಟೈಲಲ್ಲಿ ಅದ್ರ ಕಾಯಲ್ಲಿ ಮಾಡಿರೋ ಅಂಥದ್ದು. ಮತ್ತು ಬಿಲ್ವ ಕ್ಯಾಂಡಿ, ಇದು ಡ್ರೈ ಕ್ಯಾಂಡಿ ಬಿಲ್ಪತ್ರೆಯಲ್ಲಿ. ಸೊ ನಾನೆಲ್ಲ ಹೇಳ್ತಿರೋ ಪ್ರತಿಯೊಂದು ಎಲ್ಲ ಬಿಲ್ಪತ್ರೆಯಲ್ಲಿ ಮಾಡಿರೋ ಅಂಥದ್ದು. ಇದು ಬಿಲ್ವ ಕ್ಯಾಂಡಿ. ಹಾಗೆ ಇದು ಬಿಲ್ವ ಪೌಡ್ರ್, ಹೇರಳವಾದಂಥ ಆಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಇಮ್ಯುನಿಟಿ ಬೂಸ್ಟ್ ಪವರ್ ಮಾಡುತ್ತೆ, ಡಯಾಬಿಟಿಸ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹಳೆ ವಿಡಿಯೋಗಳಲ್ಲಿದೆ. ಬೇಕಾದ್ರೆ ನೀವು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. ಇವೆಲ್ಲ ವ್ಯಾಲ್ಯೂ ಅಡಿಷನ್ಗಳನ್ನು ನಾವು, ಯಾಕಂದರೆ ಯಾವುದೇ ಒಂದು ಹೊಸ ಕ್ರಾಪ್ ಬಂದಾಗ ನಮ್ಮ ರೈತರಿಗೆ ಅನುಮಾನಗಳು ಬರೋದು ಸಾಮಾನ್ಯ. ಸೊ ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಬಿಲ್ವಾಷ್ಟಕಮ್ ಅಂತ ಒಂದು ಕಂಪ್ನಿನೇ ನಾನು ಹುಟ್ಟಾಕಿ ಆ ಬಿಲ್ವಾಷ್ಟಕಮ್ ಮೂಲಕ ಎಲ್ಲ ವ್ಯಾಲ್ಯೂ ಪ್ರಾಡಕ್ಟ್ಗಳನ್ನು ಈಗ ಆಲ್ರೆಡಿ ಮಾರಾಟ ಮಾಡ್ತಾಯಿದ್ದೀನಿ. ಗಿಡ ಬೆಳೆಸೋ ನಾಲೆಡ್ಜ್ ಕೊಡೋದ್ರ ಜೊತೆಗೆ ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹಣ್ಣನ್ನು ಹೇಗೆ ಮಾರಾಟ ಮಾಡಬೇಕು, ಅದ್ರ ಕಾಯಿಯಿಂದ ಏನೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋದನ್ನು ನಾವು ಟೀಚ್ ಮಾಡ್ತಾ ಬರ್ತಿದ್ದೀವಿ. ನಾನೀಗ ಹೋದ ವರ್ಷದಿಂದ ಗುಜರಾತ್ ಹಾಗೆ ವಾರಣಾಸಿನಲ್ಲಿ ಸರಿಸುಮಾರು ಒಂದು 30 ವೆರೈಟಿಗಳನ್ನು ಅಲ್ಲಿ 30 ವರ್ಷದಿಂದ ರಿಸರ್ಚ್ ಮಾಡಿ ಯಾವುದು ನಿಮಗೆ ಸೈಜಲ್ಲಿ, ಟೇಸ್ಟಲ್ಲಿ, TSS ಲೆವೆಲಲ್ಲಿ, ಪಲ್ಪ್ ರೇಟ್ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ಸೈಂಟಿಸ್ಟ್ ಡೆವಲಪ್ ಮಾಡಿರೋಂಥ ಕ್ರಾಪ್ಗಳಲ್ಲಿ ಬೆಸ್ಟ್ ವೆರೈಟಿಗಳನ್ನು ನಾವು ಹೋದ ವರ್ಷ ಗುಜರಾತಿಂದ ಗೋಮಾಯಾಶಿಗಳನ್ನು ತರಿಸಿದ್ವು. ಮತ್ತು ಹೋದ ವರ್ಷವೇ ವಾರಣಾಸಿಯಿಂದ ನರೇಂದ್ರ ದೇವ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋದು NB9, NB7, NB5 ಈ 3 ವೆರೈಟಿಗಳನ್ನು ನಾವು ಇವಾಗ ಸದ್ಯಕ್ಕೆ ನಮ್ಮ ಕರ್ನಾಟಕದ ರೈತರುಗಳಿಗೆ ನಾವು ಪ್ರಮೋಟ್ ಮಾಡ್ತಾ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಇವುಗಳೆಲ್ಲ ನಿಮಗೆ ನಾವು ಹೇಳ್ದಂಗೆ 3ನೇ ವರ್ಷದಿಂದ ಬಿಟ್ಕೋಬೇಕು. 3ನೇ ವರ್ಷಕ್ಕೆ ನಿಮಗೆ 15ರಿಂದ 30 ಹಣ್ಣು ತನಕ ಬರುತ್ತೆ. ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ಬಿಲ್ಪತ್ರೆ ಗಿಡ ದೇವಸ್ಥಾನದಲ್ಲಿರುತ್ತೆ. ಯಾರೂ ಕೂಡ ಅದಕ್ಕೆ ನೀರು ಹಾಕೋದಿಲ್ಲ, ಯಾರೂ ಕೂಡ ಗೊಬ್ಬರ ಹಾಕೋದಿಲ್ಲ. ಆದರೂ ಕೂಡ ಪ್ರತಿ ವರ್ಷ ಅದು ಯಥೇಚ್ಛವಾಗಿ ಹಣ್ಣುಗಳನ್ನು ಬಿಡುತ್ತೆ, ಯಥೇಚ್ಛವಾಗಿ ನಿಮಗೆ ಈಲ್ಡಿಂಗನ್ನು ಕೊಡುತ್ತೆ. ನಮ್ಮ ನಾಟಿ ಬಿಲ್ವ ಇದು ಅದೇ ಫ್ಯಾಮಿಲಿ ಆಗಿರೋದ್ರಿಂದ ಇದಕ್ಕೂ ಕೂಡ ಅದರಷ್ಟು ಯಾವುದು ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬ ಕೆಮಿಕಲ್ ಕೊಡಬೇಕು, ಗೊಬ್ಬರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. 1 ವರ್ಷ ಕಾಪಾಡ್ಕೊಂಡ್ರೆ ನಾನು ಆಗಲೇ ಹೇಳ್ದಂಗೆ ನಿಮ್ಮನ್ನ 50 ವರ್ಷ ಕಾಪಾಡುತ್ತೆ. ಇದು ಕಸಿ ಗಿಡ ಆಗಿದ್ರು ಕೂಡ ನಾನು ಗುಜರಾತಲ್ಲಿ 30 ವರ್ಷದ ಹಿಂದಿನ ಗಿಡಗಳನ್ನು ಕೂಡ ನೋಡ್ಕೊಂಡು ಬಂದಿದ್ದೀನಿ. ಮತ್ತು ಈ ಬಿಲ್ವದ ವಿಶೇಷತೆ ಏನಂದರೆ, ಬಿಲ್ವದಲ್ಲಿ 2 ಟೈಮ್ ನಿಮಗೆ ಇನ್ಕಮ್ ಸಿಗುತ್ತೆ. ಒಂದು ಆಗಸ್ಟ್ ತಿಂಗಳಲ್ಲಿ ಇದನ್ನು ವ್ಯಾಲ್ಯೂ ಪ್ರಾಡಕ್ಟ್ಗಳಿಗೆ ಕಾಯಿನ ಬಳಸ್ಕೊತಾರೆ. ಮೊರಬ್ಬ ಇರ್ಬೋದು, ಕ್ಯಾಂಡಿ ಇರ್ಬೋದು, ಬರ್ಫಿ ಇರ್ಬೋದು, ಇವನ್ನೆಲ್ಲ ನಾವು ಕಾಯಲ್ಲಿ ಮಾಡೋ ಅಂಥದ್ದು. ಇದು ಆಗಸ್ಟ್ ತಿಂಗಳಲ್ಲಿ ನಾವು ವ್ಯಾಲ್ಯೂ ಅಡಿಷನ್ಗೆ ಸೇಲ್ ಮಾಡ್ಬೋದು. ಅದು ಬಿಟ್ಟರೆ ಇದು ಸಮ್ಮರ್ ಫ್ರೂಟ್. ಆ್ಯಕ್ಚುಲಿ ನೀವು ಉತ್ತರ ಭಾರತದಲ್ಲಿ ನೋಡಿದ್ರೆ ಪ್ರತಿ ಸಮ್ಮರಲ್ಲೂ ಇದು ದೇಹನ ತಂಪಾಗಿಡೋದಕ್ಕೆ ತುಂಬ ಕಾಮನ್ ಡ್ರಿಂಕ್. ರೋಡಲ್ಲೂ ಜ್ಯೂಸ್ ಮಾಡಿ ಮಾರ್ತಾ ಇರ್ತಾರೆ. ಯಾಕಂದರೆ ಇದು ಅಷ್ಟು ನಮಗೆ ದೇಹಕ್ಕೆ ತಂಪು ಕೊಡುತ್ತೆ. 2ನೇ ಸೀಸನ್ ಬಂದು ಮಾರ್ಚಿಂದ ಇದು ಜೂನ್ ತನಕ ಸಿಗುತ್ತೆ. ಈಗ ನಾನು ಹೋದ ತಿಂಗಳ ತನಕ ಇತ್ತು. ಒಂದು ಸಲ ನಾನೀಗ
ವಾರಣಾಸಿಯಿಂದ ಹಾಗೆ ಗುಜರಾತಿಂದ ಹಣ್ಣು ತರಿಸಿ ನನ್ನ ಫ್ರೆಂಡ್ ಸರ್ಕಲ್ ಅವ್ರಿಗೆ ಇದನ್ನು ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಕಮರ್ಷಿಯಲ್ ಸಿಕ್ಕಿಲ್ಲ, ಮುಂದಿನ ವರ್ಷಕ್ಕೆ ನಾನು ಕಮರ್ಷಿಯಲ್ ತರೋದಕ್ಕೆ ನಾನು ನಿಮ್ಗಳಿಗೂ ಪರಿಚಯ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಸಲ ಏನಾಗಿದೆ ಅಂತಂದರೆ ನಿಮಗೆ ಗೊತ್ತು, ಸಮ್ಮರ್ ತುಂಬ ಜಾಸ್ತಿ ಆಗಿರೋದ್ರಿಂದ ಉತ್ತರ ಭಾರತದಲ್ಲಿ ನನಗೆ ಯಾವ ವೆಂಡ್ರು ಕೊಡಲಿಲ್ಲ. ಯಾಕಂದರೆ ಅವ್ರಿಗೇ ಅಲ್ಲಿ ಫ್ರೂಟಿನ ಡಿಮ್ಯಾಂಡ್ ಈ ಸಲ ಜಾಸ್ತಿ ಆಗಿದ್ದರಿಂದ ಹಣ್ಣು ತರ್ಸೋಕ್ಕಾಗಲಿಲ್ಲ. ಡೆಲ್ಲಿ ಮಾರ್ಕೆಟಲ್ಲಿ 1 kg 80 ರೂಪಾಯಿ, ಹೋಲ್ಸೇಲ್ ಮಾರ್ಕೆಟಲ್ಲಿ 80 ರೂಪಾಯಿ ಸೇಲ್ ಆಗ್ತಾ ಇದೆ ನಾನು ಮೊನ್ನೆ ವಿಚಾರಿಸಿದಾಗ. ಸೊ ಹಾಗಾಗಿ ಇದು ಮಾರ್ಚಿಂದ ಜೂನ್ ತನಕ ನಿಮಗೆ ಜ್ಯೂಸ್ ಮಾಡಲಿಕ್ಕೆ ರೆಡಿ ಫ್ರೂಟ್ ಸಿಗೋ ಅಂಥ ಒಂದು ಸೀಸನ್ ಇದು. ಸೊ ವರ್ಷಕ್ಕೆ 2 ಸಲ ನೀವು ಇದರ ಇನ್ಕಮ್ನ ನೀವು ತೊಗೊಬೋದು. ನಮ್ಮ ಲೋಕಲ್ ಹಣ್ಣುಗಳನ್ನು ನೀವು ಗೊತ್ತು, ನಮ್ಮ ಅಜ್ಜಿರು ಮುತ್ತಜ್ಜಿರೆಲ್ಲ ಹೇಳಿರ್ತಾರೆ, ನಿಮಗೆ ತಲೆಗೆ ಬಳಸ್ತಾ ಇದ್ರು. ಆ್ಯಂಡ್ ಆಯುರ್ವೇದದಲ್ಲಿ ಕರ್ನಾಟಕದಲ್ಲಿ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ನಾನು ನೋಡಿದಾಗ ಅಲ್ಲಿ ಹಣ್ಣನ್ನು ತಿನ್ನೋದ್ರ ಜೊತೆಗೆ ಎಲೆ ಇರ್ಬೋದು, ತೊಗಟೆ ಇರ್ಬೋದು, ಬೇರೆ ಇರ್ಬೋದು, ಪ್ರತಿಯೊಂದು ಕೂಡ ಆಯುರ್ವೇದದಲ್ಲಿ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ. ನಿಮ್ಗೆ ಯಾರು ಆಯುರ್ವೇದ ಡಾಕ್ಟರ್ ಗೊತ್ತಿದ್ರೆ ನೀವು ಖಂಡಿತವಾಗ್ಲೂ ವಿಚಾರಿಸ್ಬೋದು ಬಿಲ್ವದ ಮಹತ್ವ ಏನು ಅಂತ. ಅಥವಾ ಇವತ್ತೆಲ್ಲ ಫಿಂಗರ್ ಟಿಪ್ ಇದೆ, ನೀವು ಗೂಗಲ್ ಆಗ ಚಾಟ್ ಜಿಪಿಟಿನಲ್ಲಿ ಇದನ್ನು ಹಿಂದಿನಲ್ಲಿ ಬೇಲ್ ಅಂತ ಕರೀತಾರೆ, ನೀವು ಕನ್ನಡದಲ್ಲಿ ಬಿಲ್ವಾನ್ ಸರ್ಚ್ ಮಾಡಿದ್ರೆ ಸಿಗಲ್ಲ. ನೀವು ಬೇಲ್ ಫ್ರೂಟ್ ಅಂತ ಸರ್ಚ್ ಮಾಡಿ, BAEL. ಬೇಲ್ ಫ್ರೂಟ್ ಬಗ್ಗೆ ನೀವು ಮಾಹಿತಿ ನೋಡಿದ್ರೆ ಅದ್ರಲ್ಲಿ ಜ್ಯೂಸ್ ಮಾಡೋದು ಹೇಗೆ, ಅದರ ಉಪಯೋಗಗಳೇನು, ಇದನ್ನು ಯಾಕೆ ಹೊಟ್ಟೆ ಡಾಕ್ಟರ್ ಅಂತ ಕರೀತಾರೆ. ಸೊ ನಾನು ಆಯುರ್ವೇದದಲ್ಲಿ ಇದನ್ನು ಹೊಟ್ಟೆ ಡಾಕ್ಟರ್ ಅಂತ ಕರೀತಾರೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಬಹಳಷ್ಟು ಕಾಯಿಲೆಗಳಿಗೆ ರಾಮಬಾಣ. ಸೊ ಮಲಬದ್ಧತೆ ಇರ್ಬೋದು, ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರ್ಬೋದು, ಹೊಟ್ಟೆನಲ್ಲಿ ಹುಣ್ಣು ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಇವೆಲ್ಲದಕ್ಕೂ ಒಂದು ರಾಮಬಾಣ. ಒಂದು ಸಲ ಮನುಷ್ಯನ ಹೊಟ್ಟೆ ಕ್ಲಿಯರ್ ಆಯಿತು ಅಂದರೆ ಎಲ್ಲ ಕಾಯಿಲೆಗಳಿಗೂ ಮೂಲ ಹೊಟ್ಟೆನೇ. ಹೊಟ್ಟೆ ಸರಿ ಆಯಿತು ಅಂದರೆ ಎಲ್ಲ ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತವೆ. ಸೊ ಇದು ನಿಮ್ಮ ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ಗೆ ಹಾಗೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸಲ ಚಾಟ್ ಜಿಪಿಟಿನಲ್ಲಿ ಬೇಲ್ ಫ್ರೂಟ್ ಆ್ಯಂಡ್ ಇಟ್ಸ್ ಯೂಸಸ್ ಅಂತ ನೀವು ಸರ್ಚ್ ಮಾಡಿ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಇರೋಂಥ ರಿಸರ್ಚ್ ಪೇಪರ್ಗಳಾಗಿರ್ಬೋದು ಅಥವಾ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. 2 ವ್ಯತ್ಯಾಸ ನಾನು ಹೇಳಬಲ್ಲೆ ಇದರಲ್ಲಿ. ಒಂದು ಗ್ರಾಫ್ಟೆಡ್ ಪ್ಲಾಂಟ್ ಆದರೆ ನಿಮಗೆ ವೆರೈಟಿ ಶೂರ್ ಇರುತ್ತೆ, ಹಾಗೆ ಇದು ನನ್ನ ಮೊದಲನೇ ವರ್ಷನೇ ಶುರು ಆಗುತ್ತೆ, ಬಟ್ 3ನೇ ವರ್ಷದಿಂದ ಕಮರ್ಷಿಯಲ್ ಆಗುತ್ತೆ. ಆದರೆ ನಾಟಿ ಗಿಡಗಳು ಹಾಕಿದ್ರೆ ಏನಾಗುತ್ತೆ, ಬಿಲ್ವದಲ್ಲಿ 8 ರಿಂದ 10 ವರ್ಷ ತಗೊಳತ್ತೆ, ಮತ್ತು ಅದು ಕನ್ಫರ್ಮೇಷನ್ ಇರೋದಿಲ್ಲ ನಮಗೆ ಯಾವ ವೆರೈಟಿ ಅನ್ನೋದು. ಹಾಗಾಗಿ ನಾವು ಗ್ರಾಫ್ಟ್ ಪ್ಲಾಂಟ್ಗಳನ್ನೇ ಸಜೆಸ್ಟ್ ಮಾಡ್ತೀವಿ. ಇಲ್ಲಿ ನೀವು ಮುಂದೆ ನೋಡ್ತಾ ಇರೋಂಥದ್ದು ನಾನು ಹೋದ ವರ್ಷದ ಆಗಸ್ಟಲ್ಲಿ ತರಿಸಿ ಬದಲಿ ಮಾಡಿರೋದು. ಒಂದು ವರ್ಷ ಕೂಡ ಆಗಿಲ್ಲ, ಅಷ್ಟರಲ್ಲಿ ಇಷ್ಟು ಗ್ರೋತ್ ಇದೆ. ಇದು ಈಗ ನಾನು ತರಿಸಿ 4 ತಿಂಗಳಾಯಿತು. 4 ತಿಂಗಳು ನನಗೆ ವಾರಣಾಸಿಯಿಂದ ಬಂದಮೇಲೆ ನಾನು ಇಲ್ಲಿ ಕವರ್ ಬದಲಿ ಮಾಡಿದ್ದೀನಿ. ನೀವು ನೋಡ್ಬೋದು ಒಂದು ಗಿಡದಲ್ಲಿ ಎಷ್ಟು ಕಾಯಿ ಎಷ್ಟು ಹಣ್ಣು ಬಿಟ್ಟಿದೆ ಅನ್ನೋದನ್ನು ನೀವು ಎಲ್ಲ ಗಿಡದಲ್ಲೂ ಚೆಕ್ ಮಾಡ್ಕೋಬೋದು. ಸೊ ಇವುಗಳನ್ನು ಕೂಡ ನೀವು ಪಿಂಚ್ ಮಾಡಬೇಕು ನೆಲಕ್ಕೆ ನೆಟ್ಟ ಮೇಲೆ. ಒಂದು 3 ತಿಂಗಳ ತನಕ ನೀವು ದಿನ ಅಥವಾ ಆಲ್ಟರ್ನೇಟ್ ಡೇಸ್ ವಾಟ್ರ್ ಕೊಟ್ಟರೆ, ಆನಂತರ ವಾರಕ್ಕೆ 15 ದಿನಕ್ಕೆ ಕೊಡ್ತಾ ಹೋಗ್ತೀರಾ. 1-1.5 ವರ್ಷ ಆದಮೇಲೆ ನೀವು ಅದಕ್ಕೆ ನೀರು ಕೊಡೋ ಅವಶ್ಯಕತೆ ಇರಲ್ಲ, ಮಳೆಗೆ ಬದುಕುವಂಥ ಕ್ರಾಪ್. ನಾನು ಒತ್ತಿ ಹೇಳ್ತೀನಿ, ನಾನು ಕಮರ್ಷಿಯಲ್ ಮಾಡಿ ನಾಳೆನೇ ಕಮರ್ಷಿಯಲ್ ಮಾಡಿ ಅಂತ ನಾನು ಯಾವತ್ತೂ ಪ್ರಮೋಟ್ ಮಾಡಿದವನಲ್ಲ. ದಯಮಾಡಿ ನೀವು ಫಸ್ಟು ನಿಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಮನೆಗೊಂದು, ನಿಮ್ಮ ಜಮೀನಿಗೆ 2, 3, 4 ಗಿಡಗಳನ್ನು ಹಾಕ್ಕೊಳ್ಳಿ. ಫಸ್ಟು ನಿಮ್ಮ ಮನೆಯವರ ಆರೋಗ್ಯಗಳನ್ನು ನೀವು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಬರ್ತಾಯಿದ್ದೀನಿ. ನಮ್ಮ ಜೊತೆಯಲ್ಲಿ ಇರಿ. ಈಗ 1 ವರ್ಷದಲ್ಲಿ ನಾವು ಇಷ್ಟೆಲ್ಲ ಕೆಲಸಗಳು ಮಾಡಿರೋದು ತೋರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಿಲ್ವದಲ್ಲಿ ಏನೇನು ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಾ. ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ನೀವು ಅರ್ಧ ಎಕರೆ 1 ಎಕರೆ ನೀವು ಬೇಕಾದ್ರೆ ಮಾಡ್ಬೋದು. ನಾವು ಇಲ್ಲಿಗೆ ಯಾರಿಗೂ ನಾವು ಬಲವಂತ ಮಾಡ್ತಾ ಇಲ್ಲ. ನೀವು 1 ಗಿಡ 2 ಗಿಡನ ಫಸ್ಟ್ ನಿಮ್ಮ ಸಾಯಿಲ್ಗೆ ಸೂಟಬಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸಲ ಹೇಳ್ತೀನಿ, ಎಂಥ ಸವಳು ಜವಳು ಭೂಮಿ ಇದ್ದರೂ ಕೂಡ ಬರೋ ಅಂಥ ಬೆಳೆ ಬಿಲ್ವ ಮಾತ್ರ. ನೀರು ಒಂದು ಜಾಸ್ತಿ ಇರಬಾರ್ದು ಅನ್ನೋದು ಬಿಟ್ಟರೆ ಎಂಥ ಟಫ್ ಸಾಯಿಲ್ ಇರಲಿ, ಎಂಥ ಟಫ್ ಸಾಯಿಲ್ ಇದ್ದರೂ ಕೂಡ ಬರೋ ಅಂಥದ್ದು. ಯಾರಿಗೆ ಮಳೆ ಕಡಿಮೆ, ಯಾರಿಗೆ ಬೋರಲ್ಲಿ ನೀರಿಲ್ಲ, ಒಂದು ಅರ್ಧ ಇಂಚ್ ನೀರಿದೆ, ಏನೂ ಬೆಳೆಯೋಕ್ಕಾಗದೆ ನೀವು ಜಮೀನು ಮಾತ್ರ ಇದೆ, ನೀರಿಲ್ಲ ಅಂತ ನೀವು ಕೂತಿದ್ದೀರಾ, ಅಂಥವ್ರುಗಳು ದಯಮಾಡಿ ಒಂದು ಪ್ರಯತ್ನ ಮಾಡಿ. 1 ವರ್ಷ ಇದಕ್ಕೆ ಸಿಂಪಲ್ ನೀರಾವರಿ ನೋಡ್ಕೊಂಡ್ರೆ ಆ ನಂತರ ಇದು ನಿಮಗೆ ವರ್ಷಗಟ್ಟಲೆ ನಿಮ್ಮನ್ನು ಇದು ನೋಡ್ಕೊಳ್ಳುತ್ತೆ. ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಬುದ್ಧಿವಂತರಿದ್ದಾರೆ. ನಾನು ಹೇಳೋದನ್ನೆಲ್ಲ ನಂಬಬೇಕು ಅನ್ನೋದು ಖಂಡಿತ ಇಲ್ಲ. ನಿಮ್ಮ ಫಿಂಗರ್ ಟಿಪ್ಪಲ್ಲಿ ನಾನು ಹೇಳ್ದಂಗೆ ನೀವು ಬೇಲ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಥವಾ ನಮ್ಮನ್ನು ಹೇಳಿದ್ರೆ ನಾವು ಹೇಳ್ತೀವಿ ಯಾವ ಥರ ಅಂತ. ಬಿಲ್ವ ಅಂತ ಹುಡುಕಿದ್ರೆ ನಿಮಗೆ ಮಾಮೂಲಿ ಬಿಲ್ವದ ಡೀಟೇಲ್ಸ್ ಬರುತ್ತೆ, ಬಟ್ ಬೇಲ್ ಅಂತ ಹುಡುಕಿದಾಗ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಹೇಳ್ತಿರೋ ಇಷ್ಟು ವಿಚಾರಗಳು ನಿಜ ಇದೆಯೋ ಸುಳ್ಳು ಇದೆಯೋ ನೀವು ತಿಳ್ಕೊಬೋದು. ನನಗೆ ಯಾಕೆ ಉತ್ತೇಜನ ಬರ್ತಿದೆ ಅಂದರೆ, 1 ವರ್ಷದಲ್ಲೇ ಈಗ ಬಿಲ್ವ ತುಂಬ ಜನರನ್ನ ರೀಚ್ ಆಗಿದೆ. ನಮಗೆ ಜನ ಎನ್ಕ್ವೈರಿ ಮಾಡೋದ್ರ ಮೂಲಕ ನಮಗೆ ಗೊತ್ತಾಗ್ತಿದೆ ಇದು ಒಂದು ಸೌತ್ ಇಂಡಿಯಾದಲ್ಲಿ ಒಂದು ಪೊಟೆನ್ಷಿಯಲ್ ಇರೋ ಅಂಥ ಒಂದು ಕ್ರಾಪ್ ಅಂತ ನನಗೆ ಗೊತ್ತಾದ್ರಿಂದ ತಮಿಳ್ನಾಡು, ಕರ್ನಾಟಕ, ಕೇರಳ, ಆಂಧ್ರ, ಮಹಾರಾಷ್ಟ್ರ ಇಷ್ಟು ಸ್ಟೇಟ್ಗಳಲ್ಲಿ ಇದಕ್ಕೆ ನೆಕ್ಸ್ಟು ಫ್ಯೂಚರ್ ಫ್ರೂಟ್ ಅಂತ ನನಗೆ ಅನಿಸಿದ್ರಿಂದ ನಾನು ಇದರಿಂದ ಇಷ್ಟು ಬಿದ್ದಿದ್ದೀನಿ. ಸೊ ಯಾರ್ಯಾರು ಇನಿಷಿಯಲ್ ಡೇಸಲ್ಲಿ ಇದರ ನಾಲೆಡ್ಜ್ ತಿಳ್ಕೊಂಡು ಬೆಳೀತಾರೆ ಅವರಿಗೆ ಫಸ್ಟು ಇದು ಒಂದು ಒಳ್ಳೆ ಲಾಭದಾಯಕ ಕೃಷಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಹೋದ ವರ್ಷ 3,000 ಗಿಡ ಆರ್ಡ್ರ್ ಇದ್ದು, ಜೊತೆಗೆ 3,000 ಗಿಡಗಳನ್ನು ಎಕ್ಸ್ಟ್ರಾ ತಂದು 6,000 ಗಿಡಗಳನ್ನು ಇಲ್ಲಿ ತನಕ ಕರ್ನಾಟಕದಾದ್ಯಂತ, ಕೆಲವು ಆಂಧ್ರ, ಸ್ವಲ್ಪ ತಮಿಳ್ನಾಡಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಾದ ನಂತರ ಈಗ 7,000 ಗಿಡಗಳನ್ನು ನಾನು ಜನವರಿನಲ್ಲಿ ತರಿಸಿ ಕವರ್ ಬದಲಿ ಮಾಡಿ ಈಗ ರೆಡಿ ಇಟ್ಟು ಈಗ ಸೀಸನ್ ಇವಾಗ ನಾನು ಮಾರಾಟ ಶುರು ಮಾಡಿದ್ದೀನಿ.
ನನಗೊಂದು ಖುಷಿ ವಿಚಾರ ಏನು, ಅಲ್ಲಿ ನಾನು ಒಬ್ಬನೇ, ಯಾಕಂದರೆ ಇದು ಕಮರ್ಷಿಯಲ್ ಅಲ್ಲ ಆಗಿಲ್ಲ, ನಾನು ಯೂನಿವರ್ಸಿಟಿ ಜೊತೆ ಟೈಅಪ್ ಮಾಡ್ಕೊಂಡು MOU ಮಾಡಿ ತರ್ತಾ ಇರೋದ್ರಿಂದ ಮುಂದಿನ ವರ್ಷಕ್ಕೆ ನಾನು ಎಷ್ಟು ಕಾನ್ಫಿಡೆಂಟಾಗಿ 20,000 ಗಿಡಗಳನ್ನು ಗ್ರಾಫ್ಟ್ ಈಗ ಉತ್ತರ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಈ ವರ್ಷ ಆಗಸ್ಟ್ ಸೆಪ್ಟೆಂಬರಲ್ಲಿ ತರಿಸಿ ಮುಂದಿನ ವರ್ಷಕ್ಕೆ ನಾನು 20,000 ಗಿಡಗಳನ್ನು ಟಾರ್ಗೆಟ್ ಮಾಡಿದ್ದೀನಿ. ಸಸ್ಯಧಾಮ ಕರ್ನಾಟಕದ ಅಲ್ಲದೇ ಅದರ್ ಸ್ಟೇಟ್ಗಳವ್ರಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ಮಾಡಬೇಕು ಅಂತ ಒಂದು ದೊಡ್ಡ ಹೆಜ್ಜೆನ ಇಟ್ಟಿದ್ದೀವಿ. ಇದಕ್ಕೆ ಯಾವುದೇ ಥರ ರೋಗ ಬರಲ್ಲ. ಸಣ್ಣ ಪುಟ್ಟ ರೋಗ ಬಂದ್ರೂ ತನಗೆ ತಾನೇ ಸಸ್ಟೈನ್ ಆಗೋ ಕೆಪಾಸಿಟಿ ಇರೋಂಥ ಒಂದು ಕ್ರಾಪು. ಮತ್ತು ನಿಮಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಬಿಲ್ವ ರಸಾಯನ ಎಷ್ಟು ಫೇಮಸ್ ಆಗ್ತಾ ಇದೆ ಅಂತ. ರೈತರಿಗೆ ಅದು ಹೇಳ್ತೀನಿ, ಇದನ್ನು ಬೆಳೆದವ್ರಿಗೆ 1% 2% ಡ್ಯಾಮೇಜ್ ಇರ್ಬೋದು, ಕೆಳಗೆ ಬಿದ್ದಿರ್ಬೋದು, ಇಲ್ಲ ಕೊಳ್ತಿರ್ಬೋದು ಮರದಲ್ಲಿ. ಅವುಗಳನ್ನು ಇಟ್ಟು ನೀವು ಬಿಲ್ವ ರಸಾಯನ ಮಾಡಿ ನೀವು ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಅಥವಾ ನಿಮ್ಮ ಜಮೀನಲ್ಲಿರೋ ಬೇರೆ ಬೆಳೆಗಳಿಗೆ ಕೊಡೋದ್ರಿಂದ ಅತಿ ಹೆಚ್ಚಾದಂಥ ಒಂದು ಪೊಟ್ಯಾಶ್ ಏನು ಇದರಲ್ಲಿ ಇದೆ ಅದು ನಿಮಗೆ ನ್ಯಾಚುರಲ್ ಆಗಿ ಸಿಗೋ ಅಂಥದ್ದು. ಸೊ ಬಿಲ್ವ ರಸಾಯನ ಕೂಡ ರೈತ ಮಾಡಿ ಅದನ್ನು ಮಾರಾಟ ಮಾಡ್ಬೋದು. ಇದು ನಾನ್ ಎಡಿಬಲ್ ಸೆಕ್ಟ್ರಲ್ಲಿ ಬರುತ್ತೆ. ಎಡಿಬಲ್ ಸೆಕ್ಟರ್ದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನ್ ಎಡಿಬಲಲ್ಲಿ ನೀವು ನಿಮ್ಮ ಜಮೀನಿಗೆ ಅಥವಾ ಮಾರಾಟ ಮಾಡೋದಕ್ಕೆ ಕೂಡ ಬಿಲ್ವ ರಸಾಯನ ಮಾಡ್ಬೋದು. ಇವತ್ತು ಬಿಲ್ವ ರಸಾಯನ ಮಾಡಿ ಪರ್ ಲೀಟ್ರಿಗೆ ಎಷ್ಟು ಮಾರ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಒಂದ್ಸಲ ತಿಳ್ಕೊಳ್ಳಿ ಎಷ್ಟು ಮಾರ್ತಾ ಇದ್ದಾರೆ ಅಂತ. ಏನು ಬಿಲ್ಪತ್ರ ಇದು ಸರ್? ಇದು ಜ್ಯೂಸ್ ಬಿಲ್ವ ಅಂತ. ನಮ್ಮಲ್ಲಿರೋ ಬಿಲ್ಪತ್ರೆನೂ ಇದು ಎರಡು ಒಂದೇ ಫ್ಯಾಮಿಲಿ, ಏಗಲ್ ಮಾರ್ಮೋಲಸ್ ಅಂತ ಕರಿತೀವಿ. ನಮ್ಮಲ್ಲಿರೋದ್ರಲ್ಲಿ ನಾಟಿ ಗಿಡಗಳು 100 ಗ್ರಾಮ್ 150 ಗ್ರಾಮ್ ಬರುತ್ತೆ. ಈ ಗಿಡ ಬಂದು 1-1.5 kg ಬರುತ್ತೆ. ನಿಮ್ಗೊಂದು ಇದು ಮರ ಆಗುತ್ತೆ ನಮ್ಮ ರೆಗ್ಯುಲರ್ ಥರನೇ. ನೋಡಿ, ಇದು ಅಬ್ಸರ್ವ್ ಮಾಡ್ಬೋದು. ಇದು 3 ದಳನೇ ಬಿಲ್ಪತ್ರೆ, 3 ದಳನೇ. ನಮ್ದಲ್ಲಿ ಸ್ವಲ್ಪ ಚಿಕ್ಕ ಎಲೆ ಇರುತ್ತೆ, ಇದು ಅಗಲ ಎಲೆ ಇರುತ್ತೆ. ಸೊ ನೀವು ಉತ್ತರ ಭಾರತದಲ್ಲಿ ಹೋದರೆ ಉತ್ತರ ಭಾರತದಲ್ಲಿ ಎಲ್ಲ ಶಿವನ ದೇವಸ್ಥಾನಗಳು ಇದೇ ಎಲೆ ಬಳಸ್ತಾರೆ. ನಮ್ಮಲ್ಲಿ ಚಿಕ್ಕದಿರೋದ್ರೆ ಚಿಕ್ಕದು ಬಳಸ್ತಾರೆ. ಎಲ್ಲವೂ ಒಂದೇನೆ, ಎಲ್ಲವೂ ಅದೇ ಮೆಡಿಸಿನಲ್ ವ್ಯಾಲ್ಯೂ ಇದೆ. ನಮ್ಮ ತಿನ್ನೋಕ್ಕಾಗಲ್ಲ, ಇದು ತಿನ್ಬೋದು. ಏನು ರೇಟ್ ಸರ್ ಇದು? ಇದು 250 ರೂಪಾಯಿ. ಇಲ್ಲಿ ಕಾಫಿ ಕಸಿ ಗಿಡ ನಿಮಗೆ 3ನೇ ವರ್ಷಕ್ಕೆ ಹಣ್ಣು ಬರುತ್ತೆ. ಸೊ ಇದನ್ನು ಬಳಸೋದ್ರಿಂದಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಭಾಳಷ್ಟು ಕಾಯಿಲೆಗಳಿಗೆ ಇದು ರಾಮಬಾಣ. ಇದನ್ನು ಹಾಲಲ್ಲಿ ಕುಡಿಬೋದು, ಮಜ್ಜಿಗೆಯಲ್ಲಿ ಕುಡಿಬೋದು, ನೀರಲ್ಲಿ ಕುಡಿಬೋದು. ಇದಕ್ಕೆ ಡಬಲ್ ಸೈಜ್ ಬರುತ್ತೆ. ನಾವು ಕೊಡ್ತಾ ಇರೋ ಗಿಡಗಳು 1.5 kg ಬರುತ್ತೆ ಒಂದು ಹಣ್ಣು. ಒಂದು ವೆರೈಟಿ ಇದೆ 7 kg ಬರುತ್ತೆ, ತೆಂಗಿನಕಾಯಿ ಗಾತ್ರ ಬರುತ್ತೆ, ಅಷ್ಟಪ್ಪ ಬರುತ್ತೆ. 7 kg ಬರುತ್ತೆ. ನೋಡಿ ಅಲ್ಲಿ ಫೋಟೋದಲ್ಲಿ ಕಾಣ್ತಾ ಅವ್ರು ಛತ್ತೀಸ್ಗಢಲ್ಲಿ ಮಿನಿಸ್ಟ್ರು ಅವ್ರ ಕೈ ಇಟ್ಕೊಂಡಿದ್ದಾರೆ ನೋಡಿ. 7 kg ಬರುತ್ತೆ. ಅದು ಒಂದು ತೆಂಗಿನಕಾಯಿ ಗಾತ್ರ ಬರುತ್ತೆ. ಅದು ಇದು ಸ್ಪೇಸಿಂಗ್ ಏನೇನು ಹಾಕಬೇಕು? 20x20 ಪ್ಲಾಂಟೇಶನ್ ಮಾಡಬೇಕು. ಅಪ್ ಟು 3 years ನೀವು ಜೊತೆಗೆ ನುಗ್ಗೆ ಬೆಳ್ಕೋಬೋದು. ಆಮೇಲೆ ಇದು ಅಗಲ ಬೆಳೆಯುತ್ತೆ, ಹೈಟ್ ಹೋಗಲ್ಲ. ಸೊ 3 ವರ್ಷ ಆದಮೇಲೆ ಏನು ಬೆಳೆಯೋಕ್ಕಾಗಲ್ಲ, ತೆಗಿಬೇಕು. ಅಂಡ್ 1-1.5 ವರ್ಷ ನೀರು ಕೊಡಬೇಕು. ಆಮೇಲೆ ನೀರು ಕೇಳಲ್ಲ, ಮಳೆಗೆ ಬದುಕುತ್ತೆ. ಎತ್ತರ ಎಷ್ಟು ಆಯ್ತದೆ? ಇದೊಂದು 15 ಅಡಿ ಹೋಗುತ್ತೆ, ಅಗಲ ಬರುತ್ತೆ. ಇದು ಮಳೆ ಆಶ್ರಿತದಲ್ಲಿ ಬೆಳೆಯೋಕ್ಕಾಗಲ್ಲ, ಬರುತ್ತೆ. ಅಂದ್ರೆ ನೀರು ನಿಲ್ಲಬಾರ್ದು, ಒಂದೇ ಕಂಡೀಷನ್. ಇದು ನಾನು ನಾರ್ತ್ ಇಂಡಿಯಾದಲ್ಲಿ ಮಳೆನೇ ಇರದೇ ಇರೋ ಜಾಗದಲ್ಲೂ ನೋಡಿದ್ದೀನಿ, ಮಳೆ ಬರೋ ಜಾಗದಲ್ಲೂ ನೋಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಓಪನ್ ಬಿಸಿಲಿರಬೇಕು, ಇಂಟ್ರೂ ಕ್ರಾಪಾಗಿ ಮಾಡಬಾರ್ದು. ತೆಂಗು ಮಧ್ಯೆ, ಅಡಿಕೆ ಮಧ್ಯೆ ಮಾಡಬಾರ್ದು. ಬೀಜನೂ ಪುಡಿ ಮಾಡಿದ್ವಿ. ಬೀಜದಲ್ಲಿ ಆ್ಯಕ್ಚುಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ, ನಾರಲ್ಲಿ ಜಾಸ್ತಿ. ಏನೇನು ಹೆಲ್ತ್ಗೆ ಹೆಲ್ಪ್ ಆಗುತ್ತೆ? ಇದು ಮೇಯ್ನಾಗಿ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ನು ಮತ್ತು BP ಶುಗರ್ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಸಲ ಹೊಟ್ಟೆ ಕ್ಲಿಯರ್ ಆಗಕ್ಕೆ ಶುರು ಆದರೆ ನಿಮ್ಗೆ ಎಲ್ಲ ಕಾಯಿಲೆಗಳು ಕ್ಲಿಯರ್ ಆಗಕ್ಕೆ ಶುರು ಆಗುತ್ತೆ. ಮೇಯ್ನ್ ಹೊಟ್ಟೆ ಫಸ್ಟ್ ಸರಿ ಇರಬೇಕು. ಹೊಟ್ಟೆ ಸರಿ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇಲ್ವಾ ಈ ವೆರೈಟಿಗಳು ಎಷ್ಟು ಸಿಹಿ ಅಂದರೆ TSS ಲೆವೆಲ್ ಅಂತ ಕರಿತೀವಿ, ಟೋಟಲ್ ಸಾಲ್ಯೂಬಲ್ ಶುಗರ್ಸು. ನಿಮಗೆ ಹಲಸು ಮಾವಲ್ಲೆಲ್ಲ ನಿಮಗೊಂದು 20-25 ತನಕ ಇರುತ್ತೆ. ಇದರಲ್ಲಿ ಕೆಲವು ವೆರೈಟಿಗಳು ಅಪ್ ಟು 35 ತನಕ TSS ಲೆವೆಲ್ ಇದೆ. ಸೊ ನೀವು ಯೋಚನೆ ಮಾಡ್ಬೋದು ಎಷ್ಟು ಸ್ವೀಟ್ ಇರುತ್ತೆ ಅಂತ. ಇದನ್ನು ಜಸ್ಟ್ ನೀರಲ್ಲಿ ನಾವು ಬೇಲದ ಹಣ್ಣನ್ನು ಪಾನಕ ಮಾಡ್ದಂಗೆ ಬಿಲ್ವದ ಪಾನಕ ಮಾಡ್ಕೋಬೋದು. ನೀರಲ್ಲಿ ಹಾಕಿ ಕಿವುಚಿ ನಾವು ಪಾನಕ ಮಾಡಿ ಕುಡಿದಾಗ ಸಕ್ಕರೆ ಆಗಲಿ ಬೆಲ್ಲ ಆಗಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾರಿಗೆ ಸಕ್ಕರೆ ಬೇಕು ಅಂತಾರೋ ಅವ್ರು ಹಾಕೋಬೋದು. ಬಟ್ ಹಾಗೇ ಕುಡಿದ್ರೆ ಇದರಲ್ಲಿ ಯಥೇಚ್ಛವಾದಂಥ ಒಂದು ಔಷಧೀಯ ಗುಣಗಳನ್ನು ನಮಗೆ ಸಿಗುತ್ತೆ.